ನನ್ನ ಹೆಸರು ಸಂದೀಪ್ ಅಂತ. ಸೊ ನಾನು ಇಲ್ಲಿ ಕುಣಿಗಲ್ ಅಲ್ಲಿ ವಾಸವಾಗಿದ್ದೇನೆ. ನಾನು 3 ವರ್ಷದಿಂದ ಧ್ಯಾನವನ್ನು ಮಾಡ್ತಾಯಿದ್ದೀನಿ. ಸೊ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಧ್ಯಾನ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಈಗ ಬುಕ್ಸಲ್ಲೆಲ್ಲ ಓದಿದ್ದು ನಾವು, ಬುದ್ಧ ಧ್ಯಾನ ಮಾಡ್ದ, ಅವನು ಜ್ಞಾನಿ ಆದ, ಮೋಕ್ಷವನ್ನು ಪಡೆದ ಅಂತ ಎಲ್ಲ ಕಡೆ ಬುಕ್ಸಲ್ಲೆಲ್ಲ ಓದಿದ್ವಿ. ವಿವೇಕಾನಂದರು ಧ್ಯಾನ ಮಾಡಿದರು, ಅವರು ಒಳ್ಳೆ ಸಾಧನೆ ಮಾಡಿದರು ಅಂತ. ಬಟ್ ಧ್ಯಾನ ಅಂದರೆ ಏನು ಅಂತಂದು ಯಾರು ಹೇಳ್ಕೊಡೋರು ನಮಗೆ ಸಿಕ್ಕಿರಲಿಲ್ಲ. ಅದು ಒಂದು ಸಮಸ್ಯೆ ಆಗ್ಬಿಟ್ಟಿತ್ತು. ಧ್ಯಾನ ಅಂದ್ರೇನು? ಅವ್ರು ಧ್ಯಾನ ಮಾಡಿದ್ರು, ಮೋಕ್ಷ ಪಡೆದು, ಒಳ್ಳೆ ಸಾಧನೆ ಮಾಡಿದರು, ಒಳ್ಳೆ ಜ್ಞಾನ ಪಡೆದ್ರು, ಎಲ್ಲರಿಗೆ ಲೋಕ ಕಲ್ಯಾಣ ಮಾಡಿದರು. ಬಟ್ ಹೆಂಗೆ ಮಾಡೋದು ನಾವು ಅನ್ನೋದು ನಮಗೆ ಒಂದು ದೊಡ್ಡ ಸಮಸ್ಯೆ ಆಯಿತು. ಅಂಥ ಸಮಯದಲ್ಲಿ ನಾನು ಏನು ಮಾಡೋದು, ಹುಡ್ಕೋವಂಥ ಸಮಯದಲ್ಲಿ ನಾನು ಪಿರಮಿಡ್ ಧ್ಯಾನ ಕೇಂದ್ರಕ್ಕೆ ಒಮ್ಮೆ ಭೇಟಿ ಕೊಟ್ಟೆ. ಸೊ ಇದು ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರಕ್ಕೆ ಅಲ್ಲಿ ಕೃಷ್ಣಪ್ಪ ಸರ್ ಅನ್ನೋರು ಮೀಟ್ ಮಾಡಿದೆ. ಅವರು ಪಿರಮಿಡ್ ಒಳಗಡೆ ಕರ್ಕೊಂಡೋಗಿ ಕೂರಿಸಿ ಬಟ್ ಅವರು ಏನು ಹೇಳಿಲ್ಲ, ಕೂತ್ಕೋ ಅಂತ ಮಾತ್ರ ಹೇಳಿದರು. ಕೂತ್ಕೊಂಡೆ. ಆಮೇಲೆ ಮಧ್ಯಾಹ್ನ ಆಯಿತು, ಹೊರಗಡೆ ಬಂದೆ. ಸರ್ ಬರ್ತೀನಿ ಅಂತ ಹೇಳಿದೆ. ಸೊ ಅಲ್ಲಿಂದ ಬಂದ ತಕ್ಷಣ ಕುಣಿಗಲ್ಲಲ್ಲಿದ್ದಂತಹ ಒಬ್ಬ ಸೀನಿಯರ್ ಪಿರಮಿಡ್ ಮಾಸ್ಟ್ರು ಉಷಾ ಮೇಡಮ್ ಅವರು ನನಗೆ ಕಾಲ್ ಮಾಡಿ ಕರೆದ್ರು, ಇಲ್ಲಿ ಕುಣಿಗಲ್ಲಲ್ಲಿ ಇದ್ದೀನಿ ಬನ್ನಿ ಅಂತ. ಸೊ ನಾನು ತಕ್ಷಣ ಅಲ್ಲಿಗೆ ಬಂದ ತಕ್ಷಣ ಅವ್ರು ಹೇಳಿದರು, ನಾನು ಧ್ಯಾನ ಮಾಡ್ತಾಯಿದ್ದೀನಿ, ಧ್ಯಾನ ಅಂದರೆ ಏನಾರ ಗೊತ್ತಿದೆಯಾ ನಿಮಗೆ ಅಂತ ಕೇಳಿದರು. ಸೊ ಅದಕ್ಕೋಸ್ಕರ ನಾನು ಇಲ್ಲ ಮೇಡಮ್, ಧ್ಯಾನ ಅಂದರೆ ಏನು ಅಂತ ಗೊತ್ತಿಲ್ಲ. ಸೊ ಅಲ್ಲಿ ಪಿರಮಿಡ್ಗೆ ಹೋಗಿದ್ದೆ, ಅಲ್ಲಿಂದ ಬಂದೆ. ಅವರು ನೀವು ಕಾಲ್ ಮಾಡಿದರೆ ಸರ್ ಏನಾರು ನನಗೆ ಮಾಹಿತಿ ಕೊಟ್ಟರೆ ನಾನು ಮಾಡ್ತೀನಿ ಅಂತ. ಅದಕ್ಕೆ ಮೇಡಮ್ ಅವ್ರು ಕೂತ್ಕೊಂಡು ಅವ್ರಿಗೆ ಧ್ಯಾನ ಯಾವ ಥರ ಮಾಡೋದು ಅಂತ ಹೇಳಿದೆ. ಧ್ಯಾನ ಅಂದರೆ ಏನು? ಆನಾಪಾನಸತಿ ಧ್ಯಾನವನ್ನು ನಿಮ್ಮ ಉಸಿರಾಟದ ಮೇಲೆ ಗಮನವನ್ನು ಇಡಿ ಅಂತ ಸರಳವಾದ ಭಾಷೆಯಲ್ಲಿ ಹೇಳ್ಕೊಟ್ರು. ಸೊ ನಾನು ಆಗ ಪ್ರತಿದಿನ ಬಂದು ಇಲ್ಲಿ ಅಭ್ಯಾಸ ಮಾಡೋಕ್ಕೆ ಶುರು ಮಾಡಿದೆ. ಅದರಿಂದ ನನಗೆ ತುಂಬ ಎನರ್ಜಿ ಬರೋಕ್ಕೆ ಶುರುವಾಯಿತು. ಸೊ ಧ್ಯಾನದಲ್ಲಿ ಏನೋ ಇದೆಯಲ್ಲ ಅನ್ನೋದು ಒಂದು ಶಕ್ತಿ ನನಗೆ ಸಿಕ್ತು. ಅದ ನಂತರ ಆ ಧ್ಯಾನಕ್ಕೆ ನಾನು ಸಾಕಾರ ಮಾಡಿದಂಥ ಉಷಾ ಮೇಡಮ್ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಅದಾದ ನಂತರ ರಾಮನಗರ ಪಿರಮಿಡ್ ಮತ್ತು ಕೃಷ್ಣಪ್ಪ ಸರ್ಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಇದೆಲ್ಲ ಹೇಳಿದ್ಮೇಲೆ ಪತ್ರಿ ಸಾರ್ ಬಗ್ಗೆ ಇವ್ರು ಮಾತಾಡ್ಬೇಕಾದ್ರೆ ನನಗೆ ಪತ್ರಿ ಸಾರ್ ಅಂದರೆ ಯಾರು ಅಂತ ಗೊತ್ತಿಲ್ಲ. ಸೊ ಅವ್ರ ಬಗ್ಗೆ ಒಂದು ತಿಳ್ಕೊಳ್ಳೋಂಥ ಅವಕಾಶ ಸಿಕ್ತು. ಸೊ ಅವರು ವೀಡಿಯೋಸ್ಗಳು ನೋಡೋಕ್ಕೆ ಶುರು ಮಾಡಿದೆ. ಮತ್ತು ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳು ಹೇಳುವಂಥ ವಿಡಿಯೋಗಳನ್ನು ನೋಡೋಕ್ಕೆ ಶುರು ಮಾಡಿದೆ. ಅವರು ಅನುಭವಗಳನ್ನು ಕೇಳೋಕ್ಕೆ ಶುರು ಮಾಡಿದೆ. ಪ್ರತಿನಿತ್ಯ ಏನು ಮಾಡಬೇಕು ಅನ್ನೋದು ನನಗೆ ಮೈಂಡಿಗೆ ಬಂತು. ಸೊ ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು. ಆ ಅಭ್ಯಾಸಕ್ಕೆ ತಕ್ಕಂತೆ ನಾವು ಸರಳ ಊಟೋಪಚಾರವನ್ನು ಮಾಡಬೇಕು ಮತ್ತು ವೆಜಿಟೇರಿಯನ್ ಆಗಿ ನಾವು ಇರಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳಿದರು. ವೆಜಿಟೇರಿಯನ್ ಆಗಿ ಇದ್ದರೆ ಏನಾಗುತ್ತೆ ಅಂದರೆ ನಿಮಗೆ ಪತ್ರಿ ಸಾರ್ ಹೇಳ್ತಾನೆ, ಸಸ್ಯಾಹಾರವಾಗಿ ಇರಬೇಕು, ಮಾಂಸಾಹಾರವನ್ನು ತ್ಯಜಿಸಬೇಕು ಅಂತ ಹೇಳ್ತಾರೆ. ಸೊ ಅದನ್ನು ಏನಕ್ಕೆ ಬೇಕು ಅನ್ನೋದು ಪ್ರಶ್ನೆ ಬಂತು ನನಗೆ ಮುಂಚೆ. ಸಸ್ಯಾಹಾರವನ್ನು ಏನಕ್ಕೆ ಮಾಡಬೇಕು, ಮಾಂಸಾಹಾರ ಏನಕ್ಕೆ ತ್ಯಜಿಸಬಾರ್ದು ಅಂತ. ಸೊ ಅವ್ರು ಹೇಳಿದ್ರು, ಎನರ್ಜಿ ಮಟ್ಟಕ್ಕೆ ನೀವು ಎನರ್ಜಿಯನ್ನು ಯಾವ ರೀತಿಯ ಸೇವ್ ಮಾಡ್ಕೋಬೇಕು. ಸಸ್ಯಾಹಾರಿ ತಿಂದಾಗ ಅದು ಬಂದ್ಬಿಟ್ಟು ಮನುಷ್ಯನ ಆಹಾರ, ಈ ಮಾಂಸಾಹಾರಿ ಮನುಷ್ಯನ ಆಹಾರ ಅಲ್ಲ ಅನ್ನೋ ಖಂಡಿತವಾಗಿ ಹೇಳಿದರು. ಮತ್ತು ಅವ್ರ ವೀಡಿಯೋಗಳಲ್ಲಿ ನೋಡಿದಾಗ ನಾನು ಏನು ಮಾಡಿದ್ರು, ಇಡೀ ಪ್ರಪಂಚದಲ್ಲಿ ಮಾಂಸಾಹಾರವನ್ನು ತಿನ್ನಬೇಡಿ ಅಂತ ಧೈರ್ಯವಾಗಿ ಗುಂಡಿಗೆ ಮುಟ್ಟುವಂಥ ರೀತಿಯಲ್ಲಿ ಹೇಳಿದಂಥ ವ್ಯಕ್ತಿ ಅಂದರೆ ಅವರೊಬ್ಬರೇ. ಸೊ ಹಂಗಾಗಿ ಇಂಥ ವ್ಯಕ್ತಿ ಈ ಥರ ಯಾವುದೇ ಕಾನೂನಿಗಾಗಲಿ, ಯಾವುದೇ ಜನಕ್ಕಾಗಲಿ, ಯಾವುದೇ ಸಂಘ ಸಂಸ್ಥೆಗಳಾಗಿ ಭಯ ಬೀಳದ ರೀತಿಯಲ್ಲಿ ಇಷ್ಟೊಂದು ಅದ್ಭುತವಾಗಿ ಹೇಳಿದ್ದಾರೆ ಅಂದರೆ ಅದರಲ್ಲಿ ಒಂದು ಶಕ್ತಿ ಇದೆ ಅನ್ನೋದು ನನಗೆ ಅರ್ಥ ಆಯಿತು. ಆಗ ನಾನು ಆಗ ಶಪಥ ಮಾಡಿದೆ, ನಾನು ಸಸ್ಯಾಹಾರಿಯಾಗಿ ನನ್ನ ಧ್ಯಾನವನ್ನು ಆರಂಭ ಮಾಡಬೇಕಂತ ಹೇಳಿ ನಾನೇ ಮಾಡಿದೆ, ಮಾಂಸಾಹಾರವನ್ನು ತ್ಯಜಿಸಿದೆ. ಆಮೇಲೆ ಮಾಂಸಾಹಾರವನ್ನು ತ್ಯಜಿಸಿದ ನಂತರ ಈ ಧ್ಯಾನ ಚೆನ್ನಾಗಿ ಕುದುರೋಕ್ಕೆ ಶುರುವಾಗ್ತು. ಹಾಗಾಗಿ ನಾನು ಆವಾಗಲಿಂದ ಇವಾಗಲಿವರೆಗೂ ಸಸ್ಯಾಹಾರಿಯಾಗಿದ್ದೀನಿ. ಮತ್ತು ನಾನು ಎಲ್ಲಿ ಹೋದರೂ ಧ್ಯಾನ ಪ್ರಚಾರಕ್ಕಾಗಲಿ, ಧ್ಯಾನವನ್ನು ಹೇಳ್ಕೊಡೋಕೆ ಹೋದ ತಕ್ಷಣ ಫಸ್ಟು ನೀವು ಸಸ್ಯಾಹಾರಿ ಆದರೆ ಮಾತ್ರ ನಿಮಗೆ ಹೇಳ್ಕೊಡ್ತೀನಿ ಅಂತ ಕೇಳ್ತೀನಿ. ಯಾಕೆ ಅಂದರೆ ಅವ್ರು ಏನು ಮಾಡ್ತಾರೆ, ಧ್ಯಾನ ಮಾಡ್ತೀನಿ ಅಂತ ಇರ್ತಾರೆ, ಆ ಮಾಂಸಾಹಾರವಾಗಿ ಯೂಸ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಅದರಲ್ಲಿ ಬೆನಿಫಿಟ್ ಸಿಗೋಲ್ಲ, ಎನರ್ಜಿ ಬರೋಲ್ಲ. ಆವಾಗ ಸ್ವಲ್ಪ ದಿನ ಮಾಡ್ತಾರೆ, ಮತ್ತೆ ಬಿಟ್ಬಿಡ್ತಾರೆ. ಅದು ನಾವು ಮಾಡೋದಂಥ ಪ್ರಯತ್ನ ವೇಸ್ಟ್ ಆಗುತ್ತೆ. ಹಂಗಾಗಿ ಅವರಿಗೆ ಫಸ್ಟು ನಾನು ಅವರಿಗೆ ಗೈಡ್ ಮಾಡೋಂಥದ್ದು, ನೀವು ಮಾಂಸಾಹಾರವನ್ನು ತ್ಯಜಿಸಿ ಸಸ್ಯಾಹಾರಕ್ಕೆ ಬನ್ನಿ. ಅದರ ಜೊತೆಗೆ ಆಹಾರದಲ್ಲಿ ಬೆಳ್ಳುಳ್ಳಿಯನ್ನು ತ್ಯಜಿಸಬೇಕು ಅಂತ ಹೇಳ್ತೀನಿ, ಮತ್ತು ಮಶ್ರೂಮನ್ನು ತ್ಯಜಿಸಬೇಕು ಅಂತ ಹೇಳ್ತೀನಿ. ಸೊ ಇವೆಲ್ಲ ಪಾಯಿಂಟ್ಗಳು ಹೇಳಿ ಅವರು ನಮಗೆ ಓಕೆ ಅಂದಾಗ ಅವ್ರಿಗೆ ಧ್ಯಾನವನ್ನು ಹೇಳ್ಕೊಡು. ಧ್ಯಾನ ಯಾವ ಥರ ಮಾಡಬೇಕು, ಯಾವ ಥರ ಕೂತ್ಕೋಬೇಕು, ಎಷ್ಟೊತ್ತು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ PMC ಕನ್ನಡದವರಿಗೆ ಅವ್ರಿಗೆ ಹೇಳ್ತೀನಿ. PMC ಚಾನಲ್ ಇದೆ, ಅದರಲ್ಲಿ ನೀವು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಚಂದಾದಾರರಾಗಿ. ಇನ್ನು ನಿಮಗೆ ವರ್ಷಕ್ಕೊಂದು ಮ್ಯಾಗ್ಝಿನ್ ಬರುತ್ತೆ ನಿಮಗೆ. ಸೊ ಮ್ಯಾಗ್ಝಿನ್ ಬರುತ್ತೆ ಇದರಿಂದ, ಧ್ಯಾನ ಕಸ್ತೂರಿ ಅಂತ ಮ್ಯಾಗ್ಝಿನ್ ಬರುತ್ತೆ. ಅದನ್ನು ತೊಗೊಂಡು ಚಂದಾದಾರರಾಗಿ, ಅದು ಪ್ರತಿ ವರ್ಷ ನಿಮ್ಮ ಮನೆ ಬಗ್ಲಿಗೆ ಬರುತ್ತೆ, ನೀವು ಓದಿ ಅದನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನಾನು 3 ವರ್ಷಗಳಿಂದ ಧ್ಯಾನವನ್ನು ಮಾಡ್ತಾಯಿದ್ದೀನಿ. ಧ್ಯಾನ ಮಾಡೋದ್ರಿಂದ ತುಂಬ ಅದ್ಭುತವಾದ ಬದಲಾವಣೆಗಳಾಗಿದೆ. ಬೇರೆಯವ್ರು ಏನು ಅಂದ್ಕೋತಾರೋ ಗೊತ್ತಿಲ್ಲ, ಬಟ್ ಬದಲಾವಣೆ ನಮ್ಮಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಗೊತ್ತಾದಾಗ ಏನು ಮಾಡ್ತೀವಿ, ನಾವು ಖಂಡಿತವಾಗಿ ಬೇರೆಯವ್ರಿಗೆ ರೆಫರ್ ಮಾಡ್ತೀವಿ, ಹೇಳ್ತೀವಿ ಧ್ಯಾನ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ, ಮಾಡಿ. ಧ್ಯಾನ ಚೆನ್ನಾಗಿದೆ, ಏನು ಸರ್ ಇವ್ರು ಹೇಳ್ತಾ ಇದ್ದಾರೆ ಧ್ಯಾನ ಚೆನ್ನಾಗಿದೆ ಮಾಡಿ ಅಂತ, ಅದು ಏನು ಅನ್ನೋದು ನಾನು ಹೇಳ್ತೀನಿ. ಧ್ಯಾನ ಅಂದರೆ ಏನು? ಆನಾಪಾನಸತಿ ಧ್ಯಾನ, ಅದನ್ನು ಬುದ್ಧನು ಈ ಲೋಕಕ್ಕೆ ಪ್ರಥಮವಾಗಿ ಪರಿಚಯನ ಮಾಡಿಕೊಡು. ಅದಾದ ನಂತರ ನಮ್ಮ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಸರ್ ಅವರು ಪರಿಚಯನ ಮಾಡಿಕೊಂಡ್ರು.
ಆನಾಪಾನಸತಿ ಧ್ಯಾನ ಅನ್ನೋದು ಉಸಿರಾಟ ಮೇಲೆ ಗಮನವನ್ನು ಇಡುವಂಥದ್ದು. ಸರಳವಾಗಿ ಸುಲಭವಾದ ಸುಖಾಸನದಲ್ಲಿ ಕುಳಿತುಕೊಂಡು ಉಸಿರಾಟದ ಮೇಲೆ ಗಮನವನ್ನು ಇಡುವಂಥದ್ದನ್ನೇ ಸುಲಭ ಧ್ಯಾನ ಮಾರ್ಗವನ್ನು ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನು ಅನುಸರಿಸ್ತಾ ಬಂದರೆ ಪ್ರತಿಯೊಬ್ಬರು ಅದರ ಬೆನಿಫಿಟ್ಗಳು, ಲಾಭಗಳು ಸಿಗ್ತಾ ಇರುತ್ತೆ. ಹೇಗೇನು ಧ್ಯಾನ ಮಾಡೋದ್ರಿಂದ ನೋಡಿ, ನೀವು ಪ್ರಥಮವಾಗಿ ಶುರು ಮಾಡಿದಾಗ 5ರಿಂದ 10 ನಿಮಿಷ ಮಾಡೋಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಮಾಡ್ತಾ ಪ್ರತಿದಿನ ಅರ್ಧ ಗಂಟೆ 1 ಗಂಟೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಆ ವಿಶ್ವ ಪ್ರಾಣಶಕ್ತಿ ನಿಮ್ಮ ದೇಹದೊಳಗೆ ಯಾವಾಗ ಪ್ರವೇಶ ಮಾಡೋಕ್ಕೆ ಶುರುವಾಗುತ್ತೋ ಆವಾಗ ನಿಮ್ಮ ಬಾಡಿಲಿರುವಂಥ ಬಾಡಿಲೆಲ್ಲ ಶುದ್ಧೀಕರಣ ನಡೆಯೋಕ್ಕೆ ಶುರುವಾಗುತ್ತೆ. ಆ ಶುದ್ಧೀಕರಣ ನಡೆಯೋಕ್ಕೆ ಶುರುವಾದಾಗ ಆ ಎನರ್ಜಿ ಬಾಡಿಲಿ ಹಾಗೆ ಸೇವಕ್ಕೆ ಶುರುವಾಗುತ್ತೆ. ಆವಾಗ ಏನಾಗುತ್ತೆ, ನಿಮ್ಮಲ್ಲಿ ಈ ಕೆಲವೊಂದು ಬದಲಾವಣೆಗಳು ಬರೋಕ್ಕೆ ಶುರುವಾಗುತ್ತೆ. ಬದಲಾವಣೆ ಅಂದರೆ ನಿಮ್ಮ ಮಾತಿನಲ್ಲಿ ಬದಲಾವಣೆ, ನಿಮ್ಮ ವರ್ತನೆಗಳಲ್ಲಿ ಬದಲಾವಣೆ, ಮತ್ತು ನಿಮ್ಮ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಒಂದು ಆಲೋಚನೆ ವಿಧಾನ ಆಗಿರ್ಬೋದು, ಒಂದು ನಡವಳಿಕೆ ವಿಧಾನ ಆಗಿರ್ಬೋದು, ಎಲ್ಲದರಲ್ಲೂ ಬದಲಾವಣೆ ಬರೋಕ್ಕೆ ಶುರುವಾಗುತ್ತೆ. ಆವಾಗ ಏನು ಮಾಡ್ತಾರೆ, ಮನುಷ್ಯ ಬದಲಾವಣೆಯಲ್ಲಿ ಬದಲಾವಣೆ ಮಾರ್ಗದಲ್ಲಿ ಮುಂದುವರಿಕೆ ಶುರು ಮಾಡ್ತಾನೆ. ಏನಂತೆ, ಪ್ರಪಂಚದಲ್ಲಿ ಇರುವ ಎಲ್ಲ ಪ್ರಾಣಿ ಜೀವಿಗಳನ್ನು ನಾವು ಪ್ರೀತಿಸಬೇಕು ಅಂತ ಪತ್ರಿ ಸರ್ ಹೇಳ್ತಾರೆ. ಯಾವುದ್ರ ಮೇಲೆ ದ್ವೇಷ ಇರ್ಬೋದು, ಎಲ್ಲರ ಮೇಲೆ ಪ್ರೀತಿ ಭಾವನೆ ಇರಬೇಕು, ಸಹಕಾರ ಭಾವನೆ ಇರಬೇಕು ಅಂತ ಹೇಳ್ತಾರೆ. ಅದನ್ನಲ್ಲಿ ನಮ್ಮಲ್ಲಿ ಬರೋಲ್ಲಿ ಶುರುವಾಗುತ್ತೆ. ಸೊ ಈ ಧ್ಯಾನ ಮಾಡೋದ್ರಿಂದ ಪ್ರತಿಯೊಬ್ಬರು ತಮ್ಮ ಹಿಂದಿನ ಜೀವನದಿಂದ ಮುಂದಿನ ಜೀವನಕ್ಕೆ ಬರ್ಬೋದು. ಯಾಕೆಂದರೆ ಹಿಂದೆ ಏನು ಮಾಡೋದು ಅಂತ ಈ ಪ್ರಾಣಿ ಹಿಂಸೆ ಆಗೋದಿರ್ಬೋದು, ಅಹಿಂಸೆ ಆಗಿರ್ಬೋದು, ಮತ್ತು ಜನಗಳಿಗೆ ತೊಂದರೆ ಕೊಡೋದಾಗಿರ್ಬೋದು, ಇವೆಲ್ಲನೂ ಆಟೋಮೆಟಿಕ್ಕಾಗಿ ನಿಂತು ಹೋಗುತ್ತೆ. ಎಲ್ಲರೂ ಒಂದೇ, ಸರ್ವಂ ವಿಶ್ವಮಯ, ಸರ್ವಂ ಬ್ರಹ್ಮಮಯ ಅನ್ನೋ ಮಟ್ಟಕ್ಕೆ ಬರುವಂಥ ಒಂದು ಈ ಸಿದ್ಧತೆಗಳು ಸಿಗುತ್ತೆ ಈ ಧ್ಯಾನದಿಂದ. ಧ್ಯಾನವನ್ನು ಹೇಳ್ಕೊಟ್ಟಂಥ ಬ್ರಹ್ಮಶ್ರೀ ಪತ್ರಿಜಿಯವರಿಗೆ ಶತಕೋಟಿ ನಮಸ್ಕಾರವನ್ನು ಹೇಳ್ತೀನಿ. ಯಾಕೆಂದರೆ ಈ ಧ್ಯಾನವನ್ನು ನಮಗೆ ಸಿಕ್ಕಿಲ್ಲ ಅಂದರೆ ಈ ಪ್ರಪಂಚದಲ್ಲಿ ಎಷ್ಟು ನೋವಿಂದ, ಎಷ್ಟು ಹಿಂಸೆಯಿಂದ, ತೊಂದರೆಯಿಂದ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಕ್ಕೆ ಬರೋಲ್ಲ. ಈ ಧ್ಯಾನವನ್ನು ಕೊಟ್ಟಂಥ ಸುಭಾಷ್ ಪತ್ರಿಗೆ ಎಷ್ಟು ಸಾರಿ ಧನ್ಯವಾದಗಳು ಹೇಳಿದ್ರು ಸಾಲಲ್ಲ. ಪ್ರತಿಯೊಂದು ಈಗ ಸುಖಿ ಕುಟುಂಬ ಆಗಿದೆ. ಈಗ ಧ್ಯಾನ ಮಾಡತಂಥ ಕುಟುಂಬಗಳಲ್ಲಿ ಎಷ್ಟು ಜನ ನೆಮ್ಮದಿಯಿಂದ ಜೀವನ ಮಾಡ್ತಾಯಿದ್ದಾರೆ ಅಂದರೆ, ಅವ್ರು ಹಿಂದೆ ಮಾಡಿದಂಥ ಜೀವನಕ್ಕೂ ಈ ಜೀವನಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸಗಳನ್ನು ಅನುಭವಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಧ್ಯಾನಕ್ಕೆ ಬಂದರು ಅದನ್ನು ಹೇಳ್ತಾರೆ. ಅವರಲ್ಲಿ ದ್ವೇಷ ಇರಲ್ಲ, ಕೋಪ ಇರಲ್ಲ, ಹಿಂಸೆ ಇರಲ್ಲ, ಬೇರೆಯವ್ರ ಬಗ್ಗೆ ಅಸೂಯೆ ಇರಲ್ಲ. ಇವು ಎಲ್ಲದರಿಂದ ಮಾರ್ಪಾಟುಗಳು ಬಂದಿದೆ ಅವರಿಗೆ ತುಂಬ. ಸೊ ಇದರ ಮೂಲಕ ಈಗ ಜನಗಳಿಗೆ ಏನಾಗುತ್ತೆ ಅಂದರೆ, ನಾವು ಹೇಳ್ಬೋದು, ಇಲ್ಲಿ ಒಂದು 10 ಜನಕ್ಕೆ ನಾನು ಧ್ಯಾನ ಹೇಳ್ಕೊಡ್ಬೋದು. ಸೊ 10 ಜನದಿಂದ 1000 ಜನ, ಲಕ್ಷಾಂತರ ಜನಕ್ಕೆ ರೀಚ್ ಆಗೋಂಥ ಮಟ್ಟಕ್ಕೆ ನಮ್ಮ PMC ಚಾನಲ್ ಮಾಡ್ತಾಯಿದೆ. ಈ PMC ಚಾನಲ್ ಇರೋದರಿಂದ ಈ ಇಡೀ ಭಾರತದಾದ್ಯಂತ, ವಿಶ್ವಾದ್ಯಂತ ಈ ಧ್ಯಾನ ತಲುಪಲಿಕ್ಕೆ ಸಹಕಾರ ಆಗಿದೆ. ಈ ಚಾನಲ್ಲು ನಮ್ಮ ಈ ಮೀಡಿಯಾ ಇರೋದರಿಂದ ತುಂಬ ಅನುಕೂಲ ಆಗಿದೆ. ಈ ಮೀಡಿಯಾನಿಲ್ಲ ಅಂದರೆ ನಮಗೆ ನೋಡಿ, ಯೂಟ್ಯೂಬಲ್ಲಿ ಒಂದು ವೀಡಿಯೋ ನೋಡ್ತೀವಿ ಅಂದರೆ, ಸೊ ನಾನು ಕ್ಲಾಸ್ ಅಟೆಂಡ್ ಮಾಡ್ಬೇಕು, ಆ ಟೈಮಲ್ಲಿ ಬೇರೆ ಎಲ್ಲ ಹೊರಗಡೆ ಇರ್ತೀವಿ. ಬಟ್ ಆ ಕ್ಲಾಸ್ ಮಿಸ್ ಆದರೂ ಸಹ PMC ಕನ್ನಡದಲ್ಲಿ ಹೊಡೆದ್ರೆ ಸಾಕು, ನಮಗೆ ಅದು ಯಾವ ಕ್ಲಾಸ್ ಮಿಸ್ ಆಗಿದೆ ಡೈರೆಕ್ಟಾಗಿ ಸಿಗುತ್ತೆ. ಆ ಕ್ಲಾಸಿಂದ ಏನು ಹೇಳ್ಬಿಡ್ತೀವಿ, ನಾವು 10 ಜನಕ್ಕೆಲ್ಲ 100 ಜನಕ್ಕೆ 1000 ಜನಕ್ಕೆ ಧ್ಯಾನವನ್ನು ಹೇಳ್ಕೊಡ್ಬೋದು. ಧ್ಯಾನದಿಂದ ಎಲ್ಲ ಸುಖಿ ಕುಟುಂಬ ಆಗುತ್ತೆ. ಸೊ ಧ್ಯಾನ ಬಂದ್ಬಿಟ್ಟು ಎಲ್ಲರೂ ಕಲಿಬೇಕು, ಎಲ್ಲರೂ ಮಾಡಬೇಕು ಅನ್ನೋದು ನನ್ನ ಅಭಿಲಾಷೆ. ಸೊ ನಾನು ಈ 3 ವರ್ಷದಿಂದ ತುಂಬ ಅನುಭವಗಳನ್ನು ಪಡೆದೀನಿ. ಮತ್ತು ಏನಂದರೆ, ನಮ್ಮ ಬಿಹೇವಿಯರಲ್ಲಿ ತುಂಬ ಬದಲಾವಣೆ ಆಗಿದೆ. ಸಾಂಸಾರಿಕವಾಗಿ ತುಂಬ ಚೆಂದಾಗಿದ್ವಿ, ಮತ್ತು ವ್ಯಾವಹಾರಿಕವಾಗಿ ತುಂಬ ಚೆನ್ನಾಗಿದ್ವಿ. ಮತ್ತು ಹಿಂದೆ ಏನಾಗುತ್ತೆ ಅಂದರೆ, ಈ ಜೀವನ ಏನಕ್ಕಪ್ಪ ಬೇಕು, ಏನಕ್ಕಪ್ಪ ಮನುಷ್ಯರಾಗ್ಬಿಟ್ಟಿದ್ವಿ ಅನ್ನೋದು ಒಂದು ಜಿಗುಪ್ಸೆ ಕಾಣೋದು ಈ ಸಮಸ್ಯೆಗಳು ಬಂದಾಗ. ಈಗ ಆ ಸಮಸ್ಯೆಗಳೇ ಕಾಣಲ್ಲ, ಮುಂದೆ ಬರೀ ಧ್ಯಾನ ಒಂದೇ ಕಾಣುತ್ತೆ, ಒಂದು ಸಂತೋಷದ ಜೀವನ ಕಾಣುತ್ತೆ. ವ್ಯಕ್ತಿಗಳು ಎಲ್ಲರೂ ಚೆನ್ನಾಗಿರಬೇಕು ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಮೂಡಿರೋದ್ರಿಂದ ಎಲ್ಲರೂ ಚೆನ್ನಾಗಿರಲಿ ಅನ್ನೋದು ಆಶಿಸ್ತೀವಿ. ಸೆಂಟ್ರ್ ಮತ್ತು ಕುಣಿಗಲ್ಲಿ ನಾವು ಒಂದು 2 ವರ್ಷ ಆಯಿತು ಇದು ಪಿರಿಮಿಡ್ ಸೆಂಟ್ರ್ ಮಾಡಿ ಕುಣಿಗಲಲ್ಲಿ. ಸೊ ಒಂದು 2 ವರ್ಷದಿಂದ ಒಂದು ಸ್ವಾಮೀಜಿ, ಹರಶಂಕರ ಮಠ ಸ್ವಾಮೀಜಿ ಕರೆಸಿ, ತುಂಬ ನಮ್ಮ ಪಿರಿಮಿಡ್ ಧ್ಯಾನಿಗಳು ಕರೆಸಿ, ತುಮಕೂರು, ಬೆಂಗಳೂರಿನ ಎಲ್ಲ ಕಡೆಯಿಂದ ಬಂದಿದ್ದರು. ಸೊ ಬಂದು ನಮ್ಮ ವಿರೂಪಾಕ್ಷ ಸರ್ ಆಗಲಿ, ಮತ್ತು ಇವರು ಪ್ರಕಾಶ್ ಬಾಬು ಸರ್ ಆಗಲಿ, ಉಷಾ ಮೇಡಮ್ ಅವರು, ಮತ್ತು ನಮ್ಮ ಉಮೇಶ್ ಅವರು ಎಲ್ಲರೂ ಸೇರಿ ಈ ಒಂದು ಪಿರಿಮಿಡ್ ಧ್ಯಾನ ಕೇಂದ್ರವನ್ನು ಕುಣಿಗಲಲ್ಲಿ ನಾವು ಸ್ಥಾಪನೆ ಮಾಡಿದ್ದು. ಸೊ ಅಲ್ಲಿಂದ ಜನಗಳು ಬರೋಕ್ಕೆ ಶುರು ಮಾಡಿದರು, ಎಲ್ಲರೂ ಧ್ಯಾನವನ್ನು ಕಲಿಯೋಕ್ಕೆ ಶುರು ಮಾಡಿದರು. ಸೊ ನಾವು ಮನೆಗೆ ಹೋಗಿ ಪಾಂಪ್ಲೆಟ್ಸ್ಗಳೆಲ್ಲ ಹಂಚಿದ್ದು, ಸ್ಕೂಲ್ಗಳಿಗೆ ಹೋಗಿ ಹಂಚಿದ್ದು. ಮತ್ತು ಇಲ್ಲಿ ಮತ್ತು ಬೆಂಗಳೂರಿಂದ ಮತ್ತು ದಿವಶ್ರೀ ಮೇಡಮ್ ಅವರು ಅಂತ ಬಂದರು ಕುಣಿಗಳಿಗೆ. ಅವ್ರ ಸಹಕಾರದಿಂದ ಎಲ್ಲ ಸ್ಕೂಲ್ಗಳಿಗೆ ಹೋಗಿ ಪಾಂಪ್ಲೆಟ್ಸನ್ನು ಕೊಟ್ಟು, ಮತ್ತು ಮಕ್ಕಳಿಗೆ ಒಂದು ಧ್ಯಾನವನ್ನು ಹೇಳ್ಕೊಡುವಂಥ ಒಂದು ಕೆಲಸವನ್ನು ಮಾಡೋದು. ಸೊ ಹಂಗಾಗಿ ಕುಣಿಗಲ್ ಧ್ಯಾನ ಕೇಂದ್ರ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಸೊ ಇಲ್ಲಿರುವಂಥ ಲೋಕಲ್ ಜನಗಳು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮತ್ತು ನಮ್ಮ PMC ಚಾನಲ್ಲು ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅವ್ರಿಗೆ, ಈ ಒಂದು ಅವಕಾಶನ ಕೊಟ್ಟಿರೋದಕ್ಕೆ. ಸೊ ಈ PMC ಚಾನಲ್ ಇರೋದಕ್ಕೆ ತುಂಬ ಅದ್ಭುತವಾಗಿ ನಮ್ಮ ಧ್ಯಾನ ಪ್ರಚಾರವನ್ನು ಮಾಡೋಕ್ಕೆ ಅನುಕೂಲವಾಗಿದೆ. ಸೊ ಹಾಗಾಗಿ ನಮ್ಮ
ನಮ್ಮ ವಿರೂಪಾಕ್ಷ ಸರ್ ನಮ್ಮ ಬೆನ್ನಿಂದ ಇರ್ತಾರೆ. ಯಾವಾಗ ಒಂದು ಕಾಲ್ ಮಾಡಿರೋ ತಕ್ಷಣ ನಾನು ಬರ್ತೀನಿ ಅಂತ ಹೇಳ್ತಾರೆ. ಸೊ ಅವರೇ ಅಲ್ಲಿಂದ ಒಬ್ಬರೇ ಬಸ್ಸಲ್ಲಿ ಪಿರಮಿಡ್ಗಳನ್ನು ತೊಗೊಬಂದು ನಮಗೆ ಕೊಟ್ಟು ಒಂದು ಪಿರಮಿಡ್ ವ್ಯವಸ್ಥೆಯನ್ನು ಮಾಡಿ ಒಂದು ಈ ಧ್ಯಾನ ಕೇಂದ್ರವನ್ನು ಉದ್ಘಾಟನೆ ಮಾಡೋಕ್ಕೆ ಬಂದು ಸಹಕಾರ ಮಾಡಿದರು. ಅವ್ರಿಗೆ ಒಂದು ತುಂಬ ಅದ್ಭುತವಾದ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಮತ್ತು ದಿವ್ಯಾ ಮೇಡಮ್ ಅವರು ಬರ್ತಾರೆ. ದಿವ್ಯಶ್ರೀ ಮೇಡಮ್ ಅವರು ಬೆಂಗಳೂರಿಂದ ಬಂದು ಅವರು ಇಲ್ಲಿ ಸ್ಟೇ ಆಗಿ ಮತ್ತು ಎಲ್ಲ ಸ್ಕೂಲ್ಗಳಿಗೂ ಹೋಗಿ ಅವರು ಧ್ಯಾನವನ್ನು ಹೇಳ್ಕೊಟ್ಟು ನಮಗೆ ಏನು ಗೊತ್ತಿಲ್ಲದಂಥ ಸಮಸ್ಯೆಗಳಿಗೆ ಒಂದು ಡೌಟ್ಗಳಿಗೆ ಪರಿಹಾರವನ್ನು ಹೇಳಿ ಮತ್ತು ಧ್ಯಾನದಲ್ಲಿ ಏನಾರ ಸಮಸ್ಯೆಗಳಿದ್ದರೆ ಅದನ್ನು ಬಗೆಹರಿಸಿ. ಸೊ ನೀವು ಈ ಥರ ಮಾಡಿ ಯಾವಾಗಲೂ ಬೇಕಾದ್ರೆ ನಮಗೆ ಕಾಲ್ ಮಾಡಿ ಅಂತ ನಮಗೆ ನಂಬರ್ಗಳು ಕೊಟ್ಟು ನಮ್ಗೆ ಕಾಲ್ ಮಾಡಿಸಿ ಏನೋ ಡೌಟ್ ಇದ್ದರೆ ಕ್ಲಿಯರ್ ಮಾಡ್ತಾರೆ. ಅದೇ ಥರ ಇಲ್ಲಿ ನಾವು ಧ್ಯಾನ ಕೇಂದ್ರಕ್ಕೆ ಬಂದರೆ ಉಮೇಶ್ ಸರ್ ಮತ್ತು ಉಮೇಶ್ ಮೇಡಮ್ ಅವರು ಇದ್ದಂಥ ಧ್ಯಾನ ಕೇಂದ್ರಕ್ಕೆ ಬಂದಾಗ ಅವರು ಊಟ ಉಪಚಾರ ಆಗಲಿ, ಕಾಫಿ ತಿಂಡಿ ಆಗಲಿ ಮತ್ತು ವ್ಯವಸ್ಥೆ ಆಗಲಿ ಮತ್ತು ಹುಣ್ಣಿಮೆ ಧ್ಯಾನ ಮಾಡೋಕ್ಕೆ ಬಂದಾಗ ಸಹಕರಿಸ್ತಾರೆ. ನಮಗೆ ತುಂಬ ಅದ್ಭುತವಾಗಿ ಒಂದು ನಮಗೆ ಪ್ರಶಂಸೆಯನ್ನು ಕೊಟ್ಟು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಮಾತಾಡ್ಕೊಂಥ ಅವಕಾಶ ಅಂತ ಕೊಟ್ಟ ನಮ್ಮ PMC ಚಾನಲ್ ಮತ್ತು ವಿರೂಪಾಕ್ಷ ಸರ್ ಅವ್ರಿಗೂ ಎಲ್ಲರಿಗೂ ವಂದನೆಗಳು ಹೇಳ್ತಾ ಇದ್ದೀನಿ. PMC ಚಾನಲ್ ಕುಣಿಗಲ್ಲಿಗೆ ಬಂದಿದ್ದಾರೆ. ಸೊ ನಮಗೆ ಗೊತ್ತಿಲ್ಲ ಬರ್ತಾರೆ ಅಂತ. ಸೊ ಸಡನ್ನಾಗಿ ಬಂದಿದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಅವರು ಬಂದ ತಕ್ಷಣ. ಸೊ ಹೀಗೆ ಅಂದರೆ ನಾನು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನನಗೆ ಗೊತ್ತಿರಲಿಲ್ಲ. PMC ಚಾನಲ್ ನೋಡಿ ನಾನು ಅಲ್ಲಿ ನಂಬರ್ಗಳನ್ನು ತೊಗೊಂಡು ಸೊ ಕಾಲ್ ಮಾಡಿ ಆಮೇಲೆ ಪಿರಮಿಡ್ ಎಲ್ಲಿದೆ ಅಂತ ಹುಡುಕಿ ಅನಂತರ ಅಲ್ಲಿಂದ ಕನೆಕ್ಟ್ ಆಗಿ ಅಲ್ಲಿಂದ ಇಲ್ಲಿ ಕುಣಿಗಲ್ಲಿ ಕನೆಕ್ಟ್ ಆಗಿ ಸೊ ಇಷ್ಟೆಲ್ಲ ಸಿಗೋಕ್ಕೆ ಕಾರಣ ಒಂದು ಮೀಡಿಯಾ ಅಂದರೆ ನಮಗೆ PMC ಪಿರಮಿಡ್ ಮೆಡಿಟೇಷನ್ ಚಾನಲ್. ಸೊ ಅದ್ಭುತವಾದ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಎಲ್ಲ ಮನೆಗೆ ಬಾಗಿಲಿಗೆ ಹೋಗ್ತಾ ಇದ್ದಾರೆ. ಯಾಕೆಂದರೆ ಅವರು ಎಲ್ಲ ಜನರಿಗೆ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋಸ್ ನೋಡೋದ್ರಿಂದ ಎಷ್ಟು ಜನಗಳ ಬದುಕಲ್ಲಿ ಬದಲಾವಣೆ ಬರುತ್ತೆ ಅನ್ನೋ ಒಂದು ಸಂದೇಶವನ್ನು ಕೊಡಲಿಕ್ಕೋಸ್ಕರ ಸೊ ಇಲ್ಲಿ ಅದ್ಭುತವಾದ ಒಂದು 6,000 ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಇಲ್ಲಿ. ಸೊ ದಯವಿಟ್ಟು ಎಲ್ಲ PMC ಚಾನಲ್ ನೋಡಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇದರಲ್ಲಿ ತುಂಬ 6,000ದಿಂದ 7,000 ವೀಡಿಯೋಸ್ಗಳು ಸಿಗುತ್ತೆ. ನೀವು ಯಾವುದು ಡೌಟ್ ಇದೆ ಸೊ ಆ ವಿಡಿಯೋ ಡೈರೆಕ್ಟಾಗಿ ಕ್ಲಿಕ್ ಮಾಡಿ ಸಾಕು ಬರುತ್ತೆ ನಿಮಗೆ. ಧ್ಯಾನದ ಬಗ್ಗೆ ಡೌಟ್ ಇದೆಯಾ ಅದನ್ನು ಕ್ಲಿಕ್ ಮಾಡಿ ಬರುತ್ತೆ. ನಿಮಗೆ ಅನುಭವಗಳು ಬೇಕಾ ಅದು ಬರುತ್ತೆ ನಿಮಗೆ. ಸೊ ಅದರಲ್ಲಿ ಮತ್ತು ನಿಮಗೆ ಸೊ ಅದ್ಭುತವಾದ ಚಾನಲ್, ಅದ್ಭುತವಾದ ವೀಡಿಯೋಸ್ಗಳಿದೆ. ಎಂಥ ಸೀನಿಯರ್ ಪಿರಮಿಡ್ ಮಾಸ್ಟರ್ ಇದ್ದಾರೆ ಅಂದರೆ ಇಲ್ಲಿ ಒಂದು 10-15 ವರ್ಷ 20 ವರ್ಷ 30 ವರ್ಷ ಮಾಡಿರೋಂಥ ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳ ಅನುಭವಗಳು ಪಡಿಬೋದು. ಸೊ ಕೆಲವೊಂದು ಐಡಿಯಾಗಳು ಏನೋ ಡೌಟ್ ಬರ್ತಾ ಇರುತ್ತೆ. ಸೊ ಯಾರಪ್ಪ ಕೇಳೋದು ಅಂತ ನೀವು ತಲೆ ಕೆಡಿಸ್ಕೊಡ್ತಾರೆ. ಜಸ್ಟ್ PMCಗೆ ನಿಮಗೆ ಒಂದು ಯೂಟ್ಯೂಬಲ್ಲಿ PMC ಚಾನಲ್ ಹೊಡೆದ್ಬಿಟ್ಟು ಆ ಡೌಟ್ ಬಗ್ಗೆ ಕೇಳಿಬಿಟ್ರೆ ಆರಾಮಾಗಿ ಯಾರೋ ಒಂದು ಅನುಭವನ ಹಂಚಿರುತ್ತೆ, ಅದು ಡೈರೆಕ್ಟಾಗಿ ಬಂದುಬಿಡುತ್ತೆ. ಅದನ್ನು ನೀವು ಕೇಳಿಕೊಂಡು ಪದೇ ಒಂದು 2 ಸಲ 3 ಸಲ ಕೇಳಿದ್ರೆ ನಿಮಗೆ ಆ ಡೌಟು ಬಗೆಹರಿಸುತ್ತೆ. ಸೊ ಅದು ಅವ್ರು ಹೇಳಿರೋಂಥ ಪ್ರಕಾರವಾಗಿ ನೀವು ಫಾಲೋ ಮಾಡ್ಕೊಂಡು ನೀವು ಕೂತ್ಕೊಂಡು ಧ್ಯಾನವನ್ನು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಖಂಡಿತವಾಗಿ ಅದರಲ್ಲಿ ನಿಮಗೆ ಎನರ್ಜಿ ಸಿಗುತ್ತೆ ಮತ್ತು ಮಾರ್ಗದರ್ಶನ ಸಿಗುತ್ತೆ ಮತ್ತು ನೀವು ಅದ್ಭುತವಾದ ಸಂತೋಷವನ್ನು ಹೊಂದ್ಬೋದು. ಮತ್ತು ಅದಕ್ಕೆ ಏನು ಬೇಕಾಗುತ್ತೆ ನಿಮಗೆ ಬೇರೆಯವ್ರಿಗೆ ಹೇಳೋಕ್ಕೆ ಎಷ್ಟು ಮಾಹಿತಿ ಬೇಕೋ ಅಷ್ಟು ಮಾಹಿತಿಗಳು ಆ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ. ಸೊ ದಯವಿಟ್ಟು ನೀವು ಎಲ್ಲರೂ ಹೇಳ್ತೇನೆ PMC ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ವೀಡಿಯೋಸ್ಗಳು ಇದೆ. ಮತ್ತು ಇಲ್ಲಿ ನಮ್ಮ PMC ಚಾನಲ್ ಏನು ಮಾಡ್ತಾರೆ ಅಂದರೆ ಪ್ರತಿಯೊಂದು ಊರಿಗೆ ಮನೆ ಬಾಗಿಲಿಗೆ ಹೋಗ್ತಾ ಇದ್ದಾರೆ. ಯಾಕೆಂದರೆ ಈ ಹೋಗಿ ಅವರು ತಮ್ಮ ತಂಡ ವಿರೂಪಾಕ್ಷ ಸರ್ ಮತ್ತು PMC ಚಾನಲ್ಲು ಆ ತಂಡದವರೆಲ್ಲ ಸೇರಿ ಮನೆ ಬಾಗಿಲಿಗೆ ಹೋಗಿ ಕೇಳಿ ನಮ್ಮ ಸಂದರ್ಶನವನ್ನು ಮಾಡಿ ನಿಮ್ಗೆ ಏನಾಗ್ತದೆ, ಯಾವ ಥರ ಏನು ಪ್ರಚಾರಕ್ಕೆ ನಾವು ಸಹಕಾರ ಮಾಡಬೇಕಾ, ನಿಮಗೆ ನಮ್ಮಿಂದ ಏನಾರು ಬೇಕಾ, ಇದು ವೀಡಿಯೋಸ್ಗಳು ಬೇಕಾ, ಅಥವಾ ನಿಮ್ಗೆ ಯಾವ್ದಾರು ಪ್ರೋಗ್ರಾಮ್ ಮಾಡ್ತಾಯಿದ್ದೀರಾ, ನಮ್ಮ ಕ್ಯಾಮ್ರಾ ಸಮೇತ ಬರ್ತೀವಿ ಅಂತ ಬಂದು ಕೇಳಿ ವಿಚಾರಣೆ ಮಾಡಿ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಸೊ ಅವರಿಗೆಲ್ಲ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ವಿ. ಸೊ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು PMC ಕನ್ನಡ ಚಾನಲ್ಗೆ. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಂದಾದಾರರಾಗಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಮಾತುಗಳನ್ನು ಹೇಳ್ತೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.